ಟ್ರಂಪ್ ಸುಂಕ ಸಮರದಿಂದ ಇಳಿಮುಖದತ್ತ ಚಿನ್ನದ ಬೆಲೆ 2020ರ ಸಿಂಧನೂರು ಐವರ ಕೊಲೆ ಕೇಸ್ನ ಮಹತ್ವದ ತೀರ್ಪು 12 ಆರೋಪಿಗಳಿಗೆ ಶಿಕ್ಷೆ ಪ್ರಕಟ. ಬೆಂಗಳೂರಿನಲ್ಲಿ ಕಲುಷಿತ ನೀರಿಗೂ ಬಿಲ್ ಹಾಕ್ತಿದೆ ಜಲಮಂಡಳಿ. ನಡುರಾತ್ರಿ ಪೊಲೀಸರಿಗೆ ದಂಪತಿ ಜಗಳದ ಬಗ್ಗೆ ಕಂಪ್ಲೇಂಟ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿ ಸುಂಕದ ಪ್ರಭಾವ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗಿದೆ. ಇದರ ಮಧ್ಯೆ ಚಿನ್ನದ ದರ ಇಳಿಕೆಯಾಗಿದ್ದು ಗೋಲ್ಡ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಶರವೇಗದಲ್ಲಿ ಚಿನ್ನದ ದರ ಇಳಿಕೆ ಕಂಡಿತು. ಜನಸಾಮಾನ್ಯರು ಚಿನ್ನ ಮುಟ್ಟಿದ್ರೆ ಶಾಕ್ ಎಂಬ ಪರಿಸ್ಥಿತಿ ಉದ್ಭವವಾಗಿತ್ತು. ಆದ್ರೀಗ ಟ್ರಂಪ್ ಸುಂಕ ನೀತಿಯಿಂದ ಚಿನ್ನದ ದರ ಇಳಿಕೆ ಕಂಡಿದೆ. ಚಿನ್ನದ ದರ ಕಳೆದ 3 ದಿನದಿಂದ ಇಳಿಯುತ್ತಿದೆ. 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 8,285 ರೂಪಾಯಿ ಆಗಿದ್ರೆ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ 9,038 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 250 ರೂಪಾಯಿ ಕಡಿಮೆಯಾಗಿದೆ. ಟ್ರಂಪ್ ಸುಂಕ ನೀತಿಯಿಂದ ಚಿನ್ನದ ದರ ದಿಢೀರ್ ಇಳಿಕೆ ಕಂಡಿದೆ. ಮುಂದಿನ ದಿನದಲ್ಲಿ ಪ್ರತಿ ಗ್ರಾಂಗೆ 7,500 ರೂಪಾಯಿ ಆಗಬಹುದು ಎನ್ನುವ ಲೆಕ್ಕಾಚಾರವನ್ನ ತಜ್ಞರು ಮಾಡುತ್ತಿದ್ದಾರೆ. 1 ಲಕ್ಷದ ಗಡಿಗೆ ತಲುಪಿದ್ದ ಚಿನ್ನದ ದರ ಇಳಿಕೆ ಈಗ ಜನರಿಗೆ ಕೊಂಚ ರಿಲೀಫ್ ಮೂಡಿಸಿದೆ. 2020ರಲ್ಲಿ ರಾಯಚೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಸಿಂಧನೂರಿನ ಸುಕಾಲಪೇಟೆಯಲ್ಲಿ ನಡೆದ 5 ಕೊಲೆ ಪ್ರಕರಣದ ತೀರ್ಪು ಇವತ್ತು ಪ್ರಕಟವಾಗಿದೆ. 5 ಕೊಲೆ ಹಾಗೂ 2 ಕೊಲೆ ಯತ್ನ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಮರಣದಂಡನೆ, 9 ಜನರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಿ ತೀರ್ಪು ನೀಡಲಾಗಿದೆ. ಪ್ರೇಮ ಪ್ರಕರಣ ಹಿನ್ನೆಲೆಯಲ್ಲಿ ಮದುವೆಗೆ ಒಪ್ಪಿಗೆ ಇಲ್ಲದ ಹಿನ್ನೆಲೆಯಲ್ಲಿ ನಡೆದಿದ್ದ ಗಲಾಟೆ ಕೊಲೆಗಳಲ್ಲಿ ಅಂತ್ಯವಾಗಿತ್ತು. 1ನೇ ಆರೋಪಿ ಸಣ್ಣ ಫಕೀರಪ್ಪನ ಮಗಳು ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಹುಡುಗನ ಮನೆಯವರ ಮೇಲೆ ಹಲ್ಲೆ ನಡೆಸಿ ನಡು ರಸ್ತೆಯಲ್ಲೇ ಕೊಲೆ ಮಾಡಲಾಗಿತ್ತು. ಸಿಂಧನೂರು ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ 12 ಜನ ಆರೋಪಿಗಳಿಗೆ ಈಗ ಶಿಕ್ಷೆ ಪ್ರಕಟವಾಗಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಯಪುರಂ ವಾರ್ಡ್ನಲ್ಲಿ ಅನೇಕ ದಿನಗಳಿಂದ ನೀರು ಬಂದರೂ ಕೂಡ ಕುಡಿಯೋ ನೀರಿಗೂ ಪರದಾಡುವ ಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಕಾವೇರಿ ನೀರು ಕೊಳಚೆಯಾಗಿ ಬರ್ತಿದ್ದು ಗಂಟೆಗಟ್ಟಲೆ ಕಪ್ಪು ಬಣ್ಣದಲ್ಲಿ ಬರ್ತಿದೆ. ಅನೇಕ ದಿನಗಳಿಂದ ಈ ಸಮಸ್ಯೆ ಉದ್ಭವವಾಗಿ 10 ಬಾರಿ ಮನವಿ ಮಾಡಿದರೂ ಜಲಮಂಡಳಿ ಅಧಿಕಾರಿಗಳು ಸರಿಪಡಿಸಿಲ್ಲ. ಅದೇ ಸರಬರಾಜು ಮಾಡಿರೋ ಕೊಳಚೆ ನೀರಿಗೂ ಜಲಮಂಡಳಿಯವರು ಬಿಲ್ ನೀಡಿದ್ದಾರೆ. ನೀರು ಕೊಳಚೆಯಾಗಿ ಬರ್ತಿರೋ ಬಗ್ಗೆ ಕ್ಯಾರೆ ಎನ್ನದ ಅಧಿಕಾರಿಗಳು ಬಿಲ್ ಕೊಟ್ಟು ಹೋಗಿರೋದು ಏರಿಯಾದ ಜನರನ್ನ ಕೆರಳಿಸಿದೆ. ಕಲುಷಿತ ನೀರನ್ನ ಸೇವಿಸಿರೋ ಈ ಏರಿಯಾದ ಕೆಲವು ಮಕ್ಕಳು, ಹಿರಿಯರು ಆಸ್ಪತ್ರೆ ಪಾಲಾಗಿದ್ದಾರೆ. ಗೊತ್ತಿಲ್ಲದೆ ನೀರು ಸೇವನೆ ಮಾಡಿ ಅನೇಕರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದ್ದು ಜನ ಕಂಗಾಲಾಗಿದ್ದಾರೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಜಲಮಂಡಳಿ ಅತಿ ಹೆಚ್ಚು ಅಕ್ರಮ ಸಂಪರ್ಕ ಪಡೆದಿರೋದೇ ಘಟನೆಗೆ ಕಾರಣ ಎಂದಿದ್ದಾರೆ. ಅಕ್ರಮ ಸಂಪರ್ಕ ಪಡೆದವರಿಗೆ ಹೀಗೆಲ್ಲ ಮಾಡಬೇಡಿ ಎಂದಷ್ಟೇ ಎಂದಿರುವ ಜಲಮಂಡಳಿ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕಿದೆ. ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಗಂಡ ಹೆಂಡತಿ ಜಗಳವೇ ತಲೆನೋವಾಗಿದೆ. ತುರ್ತು ಸಮಯದಲ್ಲಿ ಕರೆ ಮಾಡುವ ಪೊಲೀಸರ 112 ನಂಬರ್ಗೆ ಹೆಚ್ಚಾಗಿ ಬರ್ತಿರುವ ಕರೆಗಳು ಗಂಡ ಹೆಂಡತಿ ಜಗಳವೇ ಆಗಿದೆ. ರಾತ್ರಿ ಆದರೆ ಸಾಕು ಗಂಡ ಕುಡಿದು ಬಂದು ಹೆಂಡತಿಗೆ ಹೊಡೆಯೋದು, ಕಿರುಕುಳ ನೀಡೋದು, ಇಲ್ಲವೇ ಹೆಂಡತಿ ಗಂಡನಿಗೆ ಬೈಯೋದು, ಕುಡಿದು ಬಂದು ಗಂಡ ಹೊಡಿತಾನೆ ಅಂತ ಹೆಂಡತಿ ಬಾಗಿಲು ತೆಗೆಯದೇ ಇರೋದು, ಇಂತಹ ಪ್ರಕರಣಗಳು ಹೆಚ್ಚಾಗಿ ಬರ್ತಾ ಇವೆ. ಇದರಿಂದ 112 ಪೊಲೀಸರಿಗೆ ಗಂಡ ಹೆಂಡತಿಯರ ಸಮಸ್ಯೆಗೆ ತಲೆನೋವಾಗಿ ಪರಿಣಮಿಸಿದೆ. ಕಳೆದ 1 ತಿಂಗಳಲ್ಲಿ 112 ಪೊಲೀಸರಿಗೆ 909 ಕರೆಗಳು ಬಂದಿದ್ದು ಇದರಲ್ಲಿ ಗಂಡ ಹೆಂಡತಿಯ ಕರೆಗಳೇ 75%ರಷ್ಟಿವೆ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋ 112 ಪೊಲೀಸರಿಗಂತೂ ಗಂಡ ಹೆಂಡತಿಯರ ಜಗಳ ಬಿಡಿಸೋದೇ ಕಾಯಕವಾಗ್ಬಿಟ್ಟಿದೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದಲ್ಲಿ ವಾನರ ಸೇನೆ ದಾಳಿಗೆ ಜನ ಕಂಗಾಲಾಗಿದ್ದಾರೆ. ಒಮ್ಮೆಲೆ 200ಕ್ಕೂ ಹೆಚ್ಚು ಮಂಗಗಳು ದಾಂಗುಡಿ ಇಡ್ತಾ ಇದ್ದು ಮಂಗಗಳ ಕಾಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಬೇಸಿಗೆ ವೇಳೆಗೆ ಗ್ರಾಮಕ್ಕೆ ನುಗ್ಗುವ ಮಂಗಗಳಿಂದ ಜನರು ಹೊರಗೆ ಓಡಾಡೋಕೆ ಹೆದರುವಂತಾಗಿದೆ. ಬಾಗಿಲು ತೆಗೆದರೆ ಮನೆ ಒಳಗೆ ನುಗ್ಗುವ ಮಂಗಗಳ ಕಾಟಕ್ಕೆ ಪರಿಹಾರ ಕಂಡುಕೊಳ್ಳುವಂತೆ ಗ್ರಾಮ ಪಂಚಾಯತಿಗೆ ದೂರು ಕೊಟ್ಟರೂ ಪ್ರಯೋಜನ ಆಗಿಲ್ಲ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮುತ್ತುರಾಯನ ಹೊಸಹಳ್ಳಿ ಬಳಿ ಹುಲಿಯೊಂದು ಕಾಣಿಸಿದೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ರೈತರು ಹುಲಿಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ರೈತರ ಕೂಗಾಟ ಕೇಳಿ ಹುಲಿ ಕಾಡಿನತ್ತ ಓಟ ಕಿತ್ತಿದೆ. ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಭೀಮಾ ಮತ್ತು ಜೂನಿಯರ್ ಅಭಿಮನ್ಯು ಆನೆ ಮೂಲಕ ಕೂಂಬಿಂಗ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇನ್ನು ಮಡಿಕೇರಿ ಭಾಗಮಂಡಲದ ಸಮೀಪ ಹೆಬ್ಬಾವು ಸಂಚರಿಸಿದೆ. ಬೃಹತ್ ಗಾತ್ರದ ಹೆಬ್ಬಾವು ರಾಜ್ಯ ಹೆದ್ದಾರಿ ದಾಟ್ತಾ ಇರೋದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೃಷಿ ಹೊಂಡದಲ್ಲಿ ಕಾಲು ಜಾರಿ ಬಿದ್ದು ಅಕ್ಕ ತಂಗಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ
ಕುರುಪಲ್ಲಿ ಗ್ರಾಮದಲ್ಲಿ ದುರಂತ ಆಗಿದೆ. ಗ್ರಾಮದ 17 ವರ್ಷದ ರಾಧಾ ಹಾಗೂ 14 ವರ್ಷದ ಸಾಹಿತಿ ಮೃತರು. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ತಾಯಿಯ ಜೊತೆಗೆ ತೋಟದಲ್ಲಿ ಕೆಲಸ ಮಾಡುವಾಗ ಕೃಷಿ ಹೊಂಡಕ್ಕೆ ಅಳವಡಿಸಿದ್ದ ಪೈಪ್ ಅನ್ನ ಸರಿ ಮಾಡೋಕೆ ಹೋಗಿ ಅಕ್ಕ ತಂಗಿ ಇಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ. ತಂದೆ ಇಲ್ಲದೆ ಇಬ್ಬರು ಮಕ್ಕಳೇ ಜೀವನಾಧಾರ ಅಂತ ಬದುಕು ಕಟ್ಟಿಕೊಂಡಿದ್ದ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ರಾಜೊಳ್ಳಿ ಬಂಡ ಕಾಲುವೆಯಲ್ಲಿ ನಿನ್ನೆ ನಾಪತ್ತೆಯಾಗಿದ್ದಂತಹ ಇಬ್ಬರು ಮಕ್ಕಳಲ್ಲಿ ಓರ್ವ ಬಾಲಕಿ ಶವವಾಗಿ ಪತ್ತೆಯಾಗಿದ್ದಾಳೆ. ಬುಡದಿನ್ನಿ ಗ್ರಾಮದ ಬಳಿ 14 ವರ್ಷದ ಅಂಜಲಿ ಶವ ಪತ್ತೆಯಾಗಿದೆ. ಗಾಣದಾಳ ಪಂಚಮುಖಿ ದೇವಸ್ಥಾನಕ್ಕೆ ಕುಟುಂಬದ ಜೊತೆಗೆ ಬಂದಿದ್ದ ಇಬ್ಬರು ಕಾಲುವೆಯಲ್ಲಿ ನಾಪತ್ತೆಯಾಗಿದ್ರು. ಕಾಲುವೆಯಲ್ಲಿ ಆಟ ಆಡೋಕೆ ನೀರಿಗೆ ಇಳಿದಾಗ ಕೊಚ್ಚಿ ಹೋಗಿದ್ರು. ಇದೀಗ ಬಾಲಕಿ ಶವ ಸಿಕ್ಕಿದ್ದು ಬಾಲಕನ ಶವಕ್ಕಾಗಿ ಶೋಧ ನಡೆಸಲಾಗ್ತಿದೆ. ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮಹಿಳಾ ಆಯೋಗಕ್ಕೆ ದೂರು ಕೊಡಲು ದಿನಂಪ್ರತಿ ನೂರಾರು ಮಹಿಳೆಯರು ಬರ್ತಿದ್ದಾರೆ. ಇದರಿಂದ ಮಹಿಳಾ ಆಯೋಗ ತುಂಬಿ ತುಳುಕುತ್ತಿದೆ. ಸಂತೆ ಮಾರುಕಟ್ಟೆ ರೀತಿ ಮಹಿಳಾ ಆಯೋಗದ ಚೇಂಬರ್ನ ಹೊರಭಾಗ ಮಹಿಳೆಯರು ತುಂಬಿ ತುಳುಕುತ್ತಿದ್ದಾರೆ. ಗಂಟೆಗಟ್ಟಲೆ ಹೀಗೆ ನಿಂತುಕೊಂಡೇ ರಶ್ನಲ್ಲಿ ಪರದಾಡಿ ದೂರು ನೀಡುವ ಪರಿಸ್ಥಿತಿ ಉದ್ಭವವಾಗಿದೆ. ಆದರೆ ಜನಸಂದಣಿಯನ್ನ ನಿಯಂತ್ರಿಸಿ ಸಮಸ್ಯೆ ಆಲಿಸಬೇಕಾದ ಆಯೋಗದ ಸಿಬ್ಬಂದಿಯೇ ಬರುವ ಮಹಿಳೆಯರ ಜೊತೆ ದರ್ಪದಿಂದ ವರ್ತಿಸುತ್ತಾರೆ ಅಂತ ಮಹಿಳೆಯರು ದೂರಿದ್ದಾರೆ. ಮಹಿಳೆಯರು ಹೆಚ್ಚಾಗಿ ಬಂದಾಗ ಆಸನ ವ್ಯವಸ್ಥೆ ಮಾಡಬೇಕು ಮತ್ತು ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಬೇಕು. ಆದರೆ ಆಯೋಗದಲ್ಲಿರುವ ಜಾಗ ಸಾಲುತ್ತಿಲ್ಲ. ಇದರಿಂದ ದೂರು ಕೊಡಲು ಬಂದ ಮಹಿಳೆಯರು ಪರದಾಡುವಂತಾಗಿದೆ. Right,